ನಮಸ್ಕಾರ ಗೆಳೆಯ. ಇವತ್ತಿಂದು ವ್ಲಾಗ್ ಏನಪ್ಪಾ ಅಂದ್ರೆ ಇವತ್ತಿನ ದಿನಚರಿ ಏನಿರುತ್ತೆ ಪೂರ್ತಿ ಅದನ್ನ ನಿಮ್ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಗಾಯ್ಸ್, ತುಂಬಾ ದಿನ ಆಯ್ತು ನಾನೊಂದು ಗಣಪತಿದು ಮೂರ್ತಿ ತಗೊಬಂದೆ ಕಾರ್ಗಿಡಬೇಕು ಅಂತ. ಅದನ್ನ ಮನೇಲಿಟ್ಟು ಸುಮಾರು ಒಂದು ವಾರದ ಮೇಲೆ ಆಗೋಯ್ತು. ನೋಡಿ, ಇದೇ ಗಣೇಶ ಇವತ್ತು ತಗೊಂಡೋಗಿ ನನ್ನ ಕಾರಲ್ಲಿ ಪ್ರತಿಷ್ಠಾಪನೆ ಮಾಡೋ ಅಂತದೊಂದು ಟೈಮ್ ಬಂದಿದೆ. ಬನ್ನಿ ಹೋಗಿ ಕಾರಲ್ಲಿ ಪ್ರತಿಷ್ಠಾಪನೆ ಮಾಡೋಣ. ಗಾಯ್ಸ್, ಗಾಬ್ರಿಲಿ ಕಾರ್ಕಿನೇ ಮರ್ತೋಗ್ಬಿಟ್ಟಿದೀನಿ ಗಾಯ್ಸ್. ಲಿಕ್ಕಿಡ್ ಒಳಗಡೆ ಗಾಯ್ಸ್, ತುಂಬ ದಿನದಿಂದ ಅನ್ಕೊತಿದ್ದೆ ಇದು ಗಣೇಶ ಇಡಬೇಕಿತ್ತು, ನನ್ನ ಕಾರ್ಗೆ ಇಟ್ಟೇ ಇರಲಿಲ್ಲ. ಇವತ್ತು ಗಣೇಶ ಇಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಮುಂದೆ ಏನಾಗುತ್ತೆ ತೋರಿಸ್ತೀನಿ. ಏನು ಮಾಡಿದ್ಯಾ? ಹಾಂ, ಗಾಯ್ಸ್ ಹೊರಟೆ. ಇವತ್ತೊಂದು ಪಿಕಪ್ ಇತ್ತು, ಒಂದು ಚಾಮರಾಜನಗರ ಹೋಗ್ಬಿಟ್ಟು ಬರೋದಿತ್ತು. ಹೋಗ್ತಾ ಇದ್ದೀನಿ ಇವಾಗ. ಚಾಮರಾಜನಗರ ಹೋಗ್ಬಿಟ್ಟು ಬರೋದಿತ್ತು. ಬನ್ನಿ, ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಏನು ಪ್ಲ್ಯಾನು ಅನ್ನೋದು ಗೊತ್ತಿಲ್ಲ. ಕಸ್ಟಮರ್ ಕಾಲ್ ಮಾಡಿ ಇವಾಗ ಹೋಗ್ಬಿಟ್ಟು ಬರಬೇಕು ಬನ್ನಿ ಅಂತ ಕರೆದಿದ್ದಾರೆ. ಇಲ್ಲಿಗೆ ಅಂತಲೂ ಗೊತ್ತಿಲ್ಲ. ಚಾಮರಾಜನಗರ ಅಂತ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಯಾವುದೋ ಟೆಂಪಲ್ ಅಂತ ಹೇಳಿದ್ದಾರೆ. ಹೋಗೋಣ ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ಗಾಯ್ಸ್, ಇಲ್ಲಿ ಈ ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಯಾವಾಗ ಬಂದ್ರೂ ತಗ್ಲಾಕಂತೀವಿ ಗಾಯ್ಸ್. ಇಲ್ಲಿ ಗೊರಗುಂಟೆಪಾಳ್ಯ ಸಿಗ್ನಲ್ಲು ಮೂವೇ ಆಗಲ್ಲ, ಗಾಡಿಗಳೆಲ್ಲ ಮೂವೇ ಆಗೋದಿಲ್ಲ. ಏನೇ ಮಾಡಿದ್ರು ಮೂವ್ ಆಗಲ್ಲ. ನೋಡಿ, ಈ ಥರ ಇರುತ್ತೆ, ಮೂವೇ ಆಗೋದಿಲ್ಲ. ಸಿಕ್ಕಾಪಟ್ಟೆ ಕಾಯಬೇಕು ಗಾಯ್ಸ್. ಇಲ್ಲಿ ಬಂದರೆ ಗೊರಗುಂಟೆಪಾಳ್ಯದಲ್ಲಿ ಏನಾದ್ರು ಎಮರ್ಜೆನ್ಸಿ ಇದೆ ಅಂದರೆ ಆಲ್ಟರ್ನೇಟಿವ್ ರೋಡೇ ಇಲ್ಲ ನಮಗೆ. ಹೆಬ್ಬಾಳಗೆ ಹೋಗಬೇಕು ಅಂದರೆ ಬಂದರೆ, ಇಲ್ಲಾಂದರೆ ಕೆಳಗಡೆ ಬರಬೇಕು, ಫ್ಲೈಓವರ್ ಕೆಳಗಡೆ ಬರಬೇಕು. ಫ್ಲೈಓವರ್ ಕೆಳಗಡೆ ಬಂದೇ ಹೋಗಬೇಕು. ಆಲ್ಟರ್ನೇಟಿವ್ ಬೇರೆ ಕಡೆ ರೋಡೇ ಇಲ್ಲ ಬಂದಾಗಿ. ಗೈಸ್, ಫೈನಲಿ ಬಂದೆ. ಇನ್ನೂ ದಾಟ್ಕೊಂಡು ಬಂದೆ, ಇದನ್ನ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಬಂದೆ. ನೋಡ್ರಿ, ಈ ಕಡೆ ರೋಡ್ ಜಾಮ್ ಆಗಿದೆ ಇವಾಗ ಪೂರ್ತಿ. ನಮ್ದು ಜಾಮ್ ಆಯ್ತಲ್ಲ ಗೈಸ್. ನಮ್ಮ ರೋಡೂ ಫುಲ್ ಟ್ರಾಫಿಕ್ ಆಯಿತು. ಈ ಕಡೆ ರೋಡೂ ಫುಲ್ ಟ್ರಾಫಿಕ್ ಇದೆ. ನಮ್ದು ಹೆಬ್ಬಾಳದಿಂದ KR ಪುರಂಗೆ ಹೋಗೋ ರೋಡು ಯಾವಾಗ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಕಮ್ಮಿ ಆಗುತ್ತೆ ಅಲ್ಲಿ ತನಕನೂ ಇದೇ ಥರ ಫುಲ್ಲು ಟ್ರಾಫಿಕ್ ಊರು. ಈ ಥರ ಟ್ರಾಫಿಕ್ ಆದರೆ ಹೆಂಗೆ ಗುರು ಬೆಂಗಳೂರಲ್ಲಿ ಜೀವನ ಮಾಡೋದು? ಈ ಥರ ಟ್ರಾಫಿಕಲ್ಲಿ ಹೆಂಗೆ ಗುರು ಜೀವನ ಮಾಡೋದು? ಇನ್ನು ಯಾವಾಗ ಗುರು ಕಟ್ತಾರೆ ಇವರು ಮೆಟ್ರೋ? ಯಾವಾಗ ಗುರು ಮುಗಿಯುತ್ತೆ ಈ ಟ್ರಾಫಿಕ್ಕು? ಕಸ್ಟಮರ್ ಬೇರೆ ಕರೀತಾನೆ ಇದ್ದಾರೆ, ಬನ್ನಿ ಸಾರ್ ಟೈಮ್ ಆಯಿತು, ಬನ್ನಿ ಸಾರ್ ಟೈಮ್ ಆಯಿತು ಅಂತ. ನೋಡಿದ್ರೆ ಈ ಥರ ಟ್ರಾಫಿಕ್ ಇದೆ ಗಾಯ್ಸ್. ಕಸ್ಟಮರ್ ಮನೆ ಹತ್ರ ಬಂದೆ, ಇನ್ನು ಕಸ್ಟಮರ್ ಬಂದಿಲ್ಲ. ಪೂರ್ತಿ ಗಲ್ಲಿ ರೋಡು, ಇಲ್ಲಿ ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ ಅಂತ ರೋಡು. ಗಾಯ್ಸ್, ಟೆಂಪಲ್ ಹತ್ರ ಬಂದಿದ್ದೀನಿ ಕಸ್ಟಮರ್ನ ಕರ್ಕೊಂಡು. ಮದ್ದೂರ್ ಹತ್ರ ಟೆಂಪಲಿಗೆ ಬಂದು ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ. ನೆಕ್ಸ್ಟು ಅವ್ರು ಎಲ್ಲಿಗೆ ಹೋಗ್ತಾರೆ ನೋಡಬೇಕು. ಗಾಯ್ಸ್, ಇಲ್ಲೊಂದು ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ತಿನ್ನೋಕೆ ಏನಾದರೂ ಕೊಡ್ತೀರಾ ನನಗೆ ಅಂತ. ಏನಾದರೂ ಕೊಡ್ತೀರಾ, ತಿನ್ನೋಕೆ ಏನಾದ್ರು ಕೊಡ್ತೀರಾ, ಫ್ರೀಯಾಗಿ ಕೊಡ್ತೀರಾ? ನನ್ನ ಹತ್ರ ದುಡ್ಡು ಕೊಡಲ್ಲ, ಏನಾದ್ರು ಕೊಡ್ತೀರಾ ಅಂತ ಕೇಳ್ತೀನಿ. ಕೊಡ್ತಾರಾ ಕೊಡಲ್ವಾ ನೋಡೋಣ ಬನ್ನಿ ಗಾಯ್ಸ್. ಹೋಗ್ತಾ ಇದ್ದೀನಿ ಬನ್ನಿ. ಆಂಟಿ ಕೊಡ್ತಾರಾ ಕೊಡಲ್ವಾ ನೋಡೋಣ. ಆಂಟಿ, ನಿಮ್ಮ ಅಂಗಡಿಲಿ ಏನಾದ್ರು ಕೊಡ್ತೀರಾ ತಿನ್ನೋದಕ್ಕೆ? ನಿಮ್ಮ ಅಂಗಡಿಲಿ ಹಾಂ, ಯೂಟ್ಯೂಬ್ ಚಾನಲ್ಲು ಇಲ್ಲ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ತಿನ್ನೋದಕ್ಕೆ ಏನಾದ್ರು ಕೊಡ್ತೀರಾ? ವಿಡಿಯೋ ಆಂಟಿ, ಅಲ್ಲ ಅದು ಯೂಟ್ಯೂಬ್ ಬಿಡ್ತೀನಿ ಅಂದ್ರೆ ಏನಾರ ತಿನ್ನಕ್ ಕೊಡ್ತೀರಾ ಕೊಡಲ್ವಾ ಅಂತ. ನನ್ನ ಹತ್ರ ದುಡ್ಡಿಲ್ಲ, ಸರಿನಾ? ಏನಾರ ಕೊಡ್ತೀರಾ ಕೊಡಲ್ವಾ? ಏನಾದ್ರು ಆಯ್ತು, ಫ್ರೀಯಾಗಿ ಕೊಡ್ತೀರಾ ಕೊಡಲ್ವಾ? ಏನ್ ಕೊಡ್ತೀರಾ? ಏನ್ ಬೇಕಾದ್ ತಗೊಳ್ಳಿ, ಏನ್ ಬೇಕಾದ್ ತಗೊಳ್ಳಿ. ಏನ್ ಬೇಕಾದ್ ತಗೊಳ್ಳ? ಏನಾದ್ರು ಕೊಡು, ನಿನ್ಗೆ ಇಷ್ಟ ಬಂದಿದ್ ಕೊಡು, ಏನಾದ್ರು ಕೊಡು. ಗಾಯ್ಸ್, ಆ್ಯಕ್ಚುಲಿ ನನ್ನ ಹತ್ರ ದುಡ್ಡಿದೆ. ಈಗ ಆಂಟಿಗೆ ನಾನು ಪೇ ಮಾಡ್ತೀನಿ ದುಡ್ಡು. ಆಂಟಿ ಕೊಡ್ತಾರಾ ಇಲ್ವಾ ನೋಡೋಣ ಅಂದ್ಬಿಟ್ಟು ನಾನು ಪ್ರ್ಯಾಂಕ್ ಮಾಡಿದ್ದು. ಕೊಡ್ತಾರಂತೆ ಗಾಯ್ಸ್, ಆಂಟಿ ತಿನ್ನ ಕೊಡ್ತಾರಂತೆ. ನೋಡ್ರಿ, ಅನಿಕೆ ಕೊಡ್ತಿದ್ದಾನೆ. ಏನು ನಿನ್ನ ಹೆಸರು? ಪ್ರಶಾಂತ್. ಹಾಂ, ಪ್ರಶಾಂತ್. ಎಲ್ಲಿದು ಬೇಕ್ರಿ?
ಬೇಕ್ರಿಯಲ್ಲಿ ಒಂದಿಗೆರೆ ಏನ್ ಬೇಕ್ರಿ ನೇಮು? ಕಾಲಭೈರವೇಶ್ವರ ಬೇಕ್ರಿ. ಗಾಯ್ಸ್ ಇಲ್ಲಿ ಯಾರಾದ್ರೂ ಇದ್ರೆ ನಿಯರು ಬಂದು ಇಲ್ಲಿ ಬೇಕ್ರಿಲಿ ನೀವು ಏನಾದ್ರು ತಿನ್ನಿ, ಎಲ್ಲ ಚೆನ್ನಾಗಿದೆ ಐಟಮು. ಗೈಸ್ ಆಂಟಿ ಕೊಟ್ಟಿದ್ದಾರೆ, ತಿಂತಾ ಇದ್ದೀನಿ ಗೈಸ್ ಆಂಟಿ ಫೈನಲಿ ಕೊಟ್ಟರು. ಆಂಟಿ ಥ್ಯಾಂಕ್ ಯು ಬಾಯ್ ಗೈಸ್. ಆಂಟಿ ಲಾಸ್ಟ್ ಒಳ್ಳೆ ಜನ ಇದ್ದಾರೆ ಗೈಸ್, ಇವಾಗ್ಲೂ ಯಾರು ಇಲ್ಲ ಕೆಟ್ಟವ್ರು ಅಂತ ಯಾರಿಲ್ಲ. ಕೊಟ್ಟರು ಆಂಟಿ ಲಾಸ್ಟ್ ಕೊನೆಗೂ. ವೆಜ್ಜಿಗೆ ಬಂದಿದ್ದೀನಿ ಊಟಕ್ಕೆ. ಬನ್ನಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನಾನೊಂದು ಸೌತ್ ಮೀಲ್ಸ್ ತಗೋತೀನಿ ಹೋಗಿ. ಸೌತ್ ಮೀಲ್ಸಲ್ಲಿ ಏನೇನು ಬರುತ್ತೆ ಮತ್ತು ಹೆಂಗಿರುತ್ತೆ, ಕ್ವಾಂಟಿಟಿ ಎಷ್ಟಿರುತ್ತೆ, ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಹೋಗ್ತಾ ಇದ್ದೀನಿ, ನಮ್ಮ ಕಸ್ಟಮರು ಹೋಗಿದ್ದಾರೆ. ಬನ್ನಿ ನಿಮಗೆ ಹೋಗಿ ತಿಳಿಸ್ಕೊಡ್ತೀನಿ. ಗೈಸ್ ಇಲ್ಲಿ ಊಟ ಹೆಂಗಿರುತ್ತೆ ನೋಡೋಣ. ಉಡುಪಿ ಹೋಟ್ಲಲ್ಲಿ ಟೇಸ್ಟ್ ಚೆನ್ನಾಗಿರುತ್ತಾ ಇಲ್ವಾ ಬಿಡ್ದಿ ಉಡುಪಿ ಹೋಟ್ಲಲ್ಲಿ ನೋಡೋಣ, ಒಂದು ಸತಿ ಟೇಸ್ಟ್ ಮಾಡಿ. ರೈಸ್ ಪೂರಿ ಸ್ವಲ್ಪ ಗಟ್ಟಿಯಾಗಿದೆ. ಸ್ವೀಟ್ ಇದೆ ಗೈಸ್, ಪಲ್ಯ ಸ್ವೀಟ್ ಇದೆ. ಪೂರಿ ಸ್ವಲ್ಪ ರಫ್ ಆಗಿದೆ. ಇನ್ನೊಂದು ಬೆಂಡೆಕಾಯಿ ಪಲ್ಯ ಇದೆ. ಬೆಂಡೆಕಾಯಿ ಪಲ್ಯ ಯಾವ ಥರ ಇದೆ ನೋಡೋಣ ಬನ್ನಿ. ಗೈಸ್ ಫುಡ್ದು ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ನನಗೆ ಅಂದರೆ ಪೂರಿ ಇಷ್ಟ ಆಗಲಿಲ್ಲ, ಪಲ್ಯನೂ ಇಷ್ಟ ಆಗಲಿಲ್ಲ. ಇನ್ನು ಮಿಕ್ಕಿದ್ದು ರೈಸು ಸಾಂಬಾರು ಓಕೆ ಇತ್ತು, ಬಟ್ ಕ್ವಾಂಟಿಟಿನೂ ಅಷ್ಟೇ ಕಮ್ಮಿ ಇತ್ತು. ನನ್ನ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟಕ್ಕಷ್ಟೇ ಇತ್ತು ಗೈಸ್ ಇಲ್ಲಿಂದ ಊಟ. ಉಡುಪಿ ಗ್ರ್ಯಾಂಡ್ದು ನನಗಿಷ್ಟ ಆಗಿಲ್ಲ, ನಿಮ್ದು ಹೆಂಗೋ ಗೊತ್ತಿಲ್ಲ, ಬಟ್ ನನಗಿಷ್ಟ ಆಗಲಿಲ್ಲ. ಆನೆಸ್ಟ್ ರಿವ್ಯೂ. ನನಗೆ ಪೂರಿ ಇಷ್ಟ ಆಗಲಿಲ್ಲ, ರೈಸು ಸಾಂಬಾರು ಓಕೆ, ಬಟ್ ಪೂರಿ ಇಷ್ಟ ಆಗಿರಲಿಲ್ಲ. ಗಾಯ್ಸ್ ಕಸ್ಟಮರ್ನ ಬಿಟ್ಟು ಡ್ರಾಪ್ ಆಗಿದೆ. ಇವಾಗ ಕಸ್ಟಮರ್ ಡ್ರಾಪ್ ಆಗಿದೆ. ಕಸ್ಟಮರ್ನ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮನೆ ಕಡೆ ಹೋಗೋಕೆ ಯಾವುದಾದ್ರೂ ಒಂದು ಬುಕ್ಕಿಂಗ್ ಆದರೂ ಬೀಳುತ್ತಾ ಅಂದ್ಬಿಟ್ಟು ಒಂದು ಓಲಾ ಊಬರ್ ಏನಾದ್ರು ಒಂದು ಆನ್ ಮಾಡ್ಕೊಂಡು ನೋಡೋಣ ಅಂತ. ಊಬರ್ ಒಂದಿದೆ, ಊಬರ್ ಆನ್ ಮಾಡ್ಕೊಂಡು ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ. ಗಾಯ್ಸ್ ಕಸ್ಟಮರ್ದೆಲ್ಲ ಡ್ರಾಪ್ ಆಗಿದೆ. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಪೂರ್ತಿ ಮುಗೀತು. ಫುಲ್ ಎಂಜಾಯ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಫಸ್ಟು ಟೈಮ್ ಯೂಟ್ಯೂಬಲ್ಲಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಏನಾದರೂ ಒಂದು ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಏನು ನಾನು ಡೆವಲಪ್ಮೆಂಟ್ ಮಾಡ್ಕೊಬೇಕು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ಒಂದು ವೀಡಿಯೋಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಒಳ್ಳೆ ಫನ್ನಾಗಿ ಕೊಡ್ತಾ ಇರ್ತೀನಿ, ಡೈಲಿ ವ್ಲಾಗ್ಸ್ ಕೊಡ್ತಾ ಇರ್ತೀನಿ, ಕ್ರಿಯೇಟಿವಿಟಿಯಾಗಿ ಕೊಡ್ತಾ ಇರ್ತೀನಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬಾಯ್ ಫ್ರೆಂಡ್ಸ್.